ನಮಸ್ಕಾರ ಎಲ್ಲರಿಗೂ. ನಾವು ಇವಾಗ ಸೈಂಟ್ ಮೌಂಟ್ ಕೆಸಲ್ ಹತ್ರ ಬಂದಿದ್ದೀವಿ. ನೀವು ನೋಡ್ತಿರಂಗೆ ಇವತ್ತು ಟೈಡ್ ಕಡಿಮೆ ಇದೆ, ಹಂಗಾಗ್ಬಿಟ್ಟು ನಾವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಟೈಡ್ ಜಾಸ್ತಿ ಇದ್ದಾಗ ಫುಲ್ಲು ಓಷನ್ ನೀರು ಇದ್ರ ಮೇಲ್ಗಡೆ ಬಂದ್ಬಿಡುತ್ತೆ. ಆವಾಗ ನೀವು ಬೋಟ್ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಬೋಟಿಗೆ ನೀವು ಪೇ ಮಾಡಬೇಕಾಗುತ್ತೆ. ಸೈಂಟ್ ಮೈಕಲ್ ಮೌಂಟ್ ಕೆಸಲ್ ಒಳಗಡೆ ನೀವು ಈ ಐಲ್ಯಾಂಡ್ ಒಳಗಡೆ ಹೋದರೆ ನೀವು ಗಾರ್ಡನ್ ನೋಡ್ಬೋದು. ಆಮೇಲೆ ಒಳಗಡೆ ನಿಮಗೆ ಕೆಫೆ ಇದೆ. ಆಮೇಲೆ ನೀವು ಒಂದು ವೇಳೆ ಅಕ್ಟೋಬರ್ 1 30 ಏಪ್ರಿಲ್ ಒಳಗಡೆ ಬಂದರೆ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ ಒಳಗಡೆ ಎಲ್ಲ ನೋಡೋದಕ್ಕೆ. ಸೊ ಗೈಸ್, ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತೇಳಿ ಬಂದ್ವಿ. ನೋಡಿದ್ರೆ ಇದೆ ನೋಡಿ. ನಾನು ಅವನಿಗೆ ಕೈ ಮಾತ್ರ ಬಿಡಬೇಡ ಅಂತ ಹೇಳಿದ್ದೀನಿ. ಏನು ಬೇಕಾದ್ ಮಾಡು, ಒಟ್ಟಲ್ಲಿ ನನ್ನ ಕೈ ಬಿಡಬೇಡ, ಇಲ್ಲಾಂದ್ರೆ ನಾನು ಹೋಗ್ತೀನಿ. ಸೈಂಟ್ ಮೈಕಲ್ ಮೌಂಟ್ ನೋಡಿ ಹೇಗಿದೆ. ಫುಲ್ಲು ರೇರ್ ಇದೆ, ಬಟ್ ಚೆನ್ನಾಗಿದೆ ನೋಡೋಕ್ಕೆಲ್ಲ. ಫೋಟೋಜೆನಿಕ್ ಪ್ಲೇಸು, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಆಮೇಲೆ ನೀವು ನೋಡ್ಬೋದು ಟೈಡು ಯಾವ ಥರ ಸಣ್ಣದಾಗಿ ಬರ್ತಾ ಇದೆ ಅಂತ. ಸೊ ನಾ ಹೇಳ್ದಂಗೆ ಟೈಡ್ ಜಾಸ್ತಿ ಇದ್ದಾಗ ಬೋಟಲ್ಲಿ ಹೋಗೋಕ್ಕಾಗುತ್ತೆ. ಆಮೇಲೆ ಚೆನ್ನಾಗಿರುವಂಥ ಶೂಸ್ ಹಾಕ್ಕೊಂಡ್ಬನ್ನಿ, ಯಾಕಂದರೆ ಇಲ್ಲಿ ರಾಕಿ ವಾಕ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಒಳ್ಳೆ ಶೂಸ್ ಇದ್ದರೆ ನಿಮಗೆ ಒಳ್ಳೆಯದು. ಸೊ ಗೈಸ್, ಇದು ಬಂದ್ಬಿಟ್ಟು ಮ್ಯಾಪ್ ನೋಡಿ. ನಾವು ಇಲ್ಲಿ 1 10 ಕೆಸಲ್ ಅಲ್ಲಿದೆ ನೋಡಿ ಕೆಸಲ್. ಸೊ ನಾವು ಕೆಸಲ್ ಹೋಗ್ಬೋದು, ಗಾರ್ಡನ್ ಸುತ್ತಾಡ್ಕೊಂಡು ಕೂಡ ಹೋಗ್ಬೋದು. ಸೊ ನಾವು ಕೆಸಲ್ ಹೊರಗಡೆ ಹೋಗ್ಬೇಕಂದ್ರೆ ಪೇ ಮಾಡಬೇಕು, 15 pounds ಪರ್ ಅಡಲ್ಟು. ಫ್ಯಾಮ್ಲಿಗೆ ಆ ಥರ ಎಲ್ಲ ವೆಬ್ಸೈಟಲ್ಲಿ ನಿಮಗೆ ಎಷ್ಟು ಪೇ ಮಾಡಬೇಕು ಅಂತ ನೀವು ಪೇ ಮಾಡ್ಬೋದು. ಬಟ್ ನೀವು ಟಿಲ್ ಏಪ್ರಿಲ್ ಎಂಡ್ವರೆಗೂ ನಿಮಗೆ ಫ್ರೀ ಇರುತ್ತೆ. ಸೊ ಏಪ್ರಿಲ್ ಎಂಡ್ 30th ವರೆಗೂ ನಿಮ್ಗೆ ಒಳಗಡೆ ಫ್ರೀ ಇರುತ್ತೆ. ಬಟ್ ನೀವು ಮೇಯಿಂದ ನೀವು ಸಮ್ಮರ್ ಟೈಮಲ್ಲಿ ನೀವು ವಿಸಿಟ್ ಮಾಡೋಕ್ಕೆ ಇಲ್ಲಿ ಬಂದರೆ ಯು ಹ್ಯಾವ್ ಟು ಪೇ ಅಮೌಂಟ್ ಲೈಕ್ ಫಾರ್ ದ ಕ್ಯಾಶ್. ಸೊ ದೆನ್ ಆಫ್ಟರ್ ಪೇಯಿಂಗ್ ಓನ್ಲಿ ದೇ ಲೆಟ್ ಯು ಇನ್ಸೈಡ್. ಯಾ, ಸೊ ನೋಡಿ, ಇದು ಹಾರ್ಬರ್ ನೋಡ್ರಿ. ಸೊ ನಿಮಗೆ ಒಂದು ವೇಳೆ ಟೈಡ್ ಜಾಸ್ತಿ ಆಯಿತು ಅಂತಂದರೆ ನೀವು ಬೋಟಿಗೆ ಕೂಡ ಪೇ ಮಾಡಬೇಕಾಗುತ್ತೆ. ನನಗೇನು ಫೀಲ್ ಆಗ್ತಾ ಇಲ್ಲ, ಕೈ ಮ್ಯಾರೇಜಿಯನ್ ಸುತ್ತಮುತ್ತ ಇರುವಂಥ ಪ್ಲೇಸಸ್ಸು ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಈ ಪ್ಲೇಸಸ್ ಕೂಡ ನೀವು ವಿಸಿಟ್ ಮಾಡ್ಕೋಬೋದು ಅಂತ. ಸೊ ಗೈಸ್, ಇದೆಲ್ಲ ಬಂದ್ಬಿಟ್ಟು ಹಿಸ್ಟ್ರಿ ಆಫ್ ದ ಸೈಂಟ್ ಮೌಂಟ್ ಕೆಸಲ್ದು, ಹೆಂಗೆ ಇದನ್ನ ಕಟ್ಟಿದ್ರು, ಹೆಂಗೆ ಇದನ್ನೆಲ್ಲ ಮಾಡಿದ್ರು ಅಂತ. ಸೊ ಈ ಲೆಫ್ಟಲ್ಲಿ ಏನು ನಿಂತಿದ್ದಾರಲ್ಲ, ಇವ್ರು ಬಂದ್ಬಿಟ್ಟು ಗ್ಯಾರಿ ಅಂತ, ಇವರೇ ಬಿಲ್ಡಿಂಗ್ ಮ್ಯಾನೇಜರು. ಆಮೇಲೆ ಈ ರೈಟಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡಿ, ಇವರು ಕಪಲ್ಸು. ಆಮೇಲೆ ಇದು ಇವ್ರ ಫ್ಯಾಮ್ಲಿ ಇಲ್ಲಿ ಸ್ಟೇ ಮಾಡ್ತಾಯಿದ್ರು. ನನ್ನ ರೈಟ್ ಸೈಡಲ್ಲಿ ಮೌಂಟ್ ಶಾಪ್ ಇದೆ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ಮಳೆ ಇದೆ. ಆ್ಯಕ್ಚುಲಿ ಮಳೆ ಏನಂದರೆ ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ನೋಡಿ, ಕೂತ್ಕೊಳ್ಳೋಕ್ಕೆ ಇಲ್ಲೇ ನಿಮಗೆ ಎಲ್ಲ ಥರದ್ದು ಫುಡ್ಡು ಎಲ್ಲ ಸಿಗುತ್ತೆ. ಕೆಫೆ, ನ್ಯಾಷನಲ್ ಟ್ರಾನ್ಸ್ಪೋರ್ಟ್. ಹಿಂಗೆ ಸ್ಟ್ರೇಟ್ ಹೋದರೆ ಮೇಲ್ಗಡೆ ಕೆಸಲ್ಗೆ ಹೋಗ್ಬೋದು.
ವಾವ್, ಐಲ್ಯಾಂಡ್ ವಿತ್ ಕೆಸಲ್, ಸುತ್ತ ಸಮುದ್ರ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನೀವೇನಾದರೂ ಕಾರ್ನ್ವಾಲ್ ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸೆಂಟ್ ಮೌಂಟ್ ಕೆಸಲ್ ಇದು ಒಂದು ನಿಮ್ಮ ಲಿಸ್ಟಲ್ಲಿರಲಿ. ಮಸ್ಟ್ ವಿಸಿಟ್ ಪ್ಲೇಸು. ಬಟ್ ಬಿಫೋರ್ ಕಮ್ಮಿಂಗ್ ನೀವು ಪ್ರಿಯೋರ್ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಗೈಸ್, ಐಲ್ಯಾಂಡಲ್ಲಿ ಇದ್ದೀವಿ. ಸಮುದ್ರ, ಸೈಂಟ್ ಮೌಂಟ್ ಐಲ್ಯಾಂಡ್. ಸೊ ಗೈಸ್, ನಾವು ಮೇಲ್ಗಡೆ ಹೋಗಿದ್ವಿ. ಗಾರ್ಡನ್ ಕ್ಲೋಸ್ ಆಗಿತ್ತು. ಸೊ ಗಾರ್ಡನ್ ಕ್ಲೋಸ್ ಆಗಿದ್ರಿಂದ ಸುಮ್ಮನೆ ಮೇಲ್ಗಡೆ ಅಷ್ಟೇ ಹೋಗ್ಬಿಟ್ಟು ಬಂದ್ವಿ. ಫ್ರೆಂಡ್ಸ್, ಇವಾಗೆ ನಾವು ಸೇಂಟ್ ಮೌಂಟ್ ಕ್ಯಾಸಲ್ ವಿಸಿಟ್ ಮಾಡಿಬಿಟ್ಟು ಇವಾಗ ಹೋಟೆಲ್ ಸೈಡ್ ಹೋಗ್ತಾ ಇದ್ದೇವೆ. ಇಲ್ಲಿ ವೇ ನೋಡಿ ಎಷ್ಟು ಕಂಜೆಸ್ಟೆಡ್ ಆಗಿದೆ. ನೋಡಿ ಫ್ರೆಂಡ್ಸ್, 2 ವೆಹಿಕಲ್ಸ್ ಬರುವಂತದ್ದು ರೋಡೇ ಅಲ್ಲ ಇದು ಆಕ್ಚುಲಿ, ಬಟ್ ಆದ್ರೂ ಎಷ್ಟು ಕಂಜೆಸ್ಟೆಡ್. ಗೈಸ್, ನಾವು ಇವಾಗ ಕೃಷಿ ಅಪಾರ್ಟ್ಮೆಂಟಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನಾವು ನಮ್ಮ ವಿಲ್ಲಾ ತೋರಿಸ್ತಾ ಇದ್ದೀವಿ ನೋಡಿ. ಇವಾಗ ನಾವು ಬಂದಿರೋದು ಕ್ಲೇರಾ ಫ್ಲೋರೆನ್ಸ್ ಬೀಚ್ ಹಟ್ ಹತ್ರ. ಸೊ ಬನ್ನಿ, ನಮ್ದು ಟೂ ನೈಟ್ಸ್ಗೋಸ್ಕರ ವಿಲ್ಲಾ ತೋರಿಸ್ತೀನಿ ನಿಮಗೆ. ಬಂದ್ಬಿಟ್ಟು ಔಟ್ಡೋರ್ ಸಿಟ್ಟಿಂಗ್ ಸ್ಪೇಸು. ಇವಾಗ ಸದ್ಯಕ್ಕೆ ಮಳೆ ಬರ್ತಾ ಇದೆ, ಸೊ ವಿ ಕಾಂಟ್ ಯೂಸ್ ದಿಸ್ ಸ್ಪೇಸ್. ಚಳಿ ಇದೆ, ಮಳೆನೂ ಬರ್ತಾ ಇದೆ, ಚಳಿನೂ ಇದೆ ಫ್ರೆಂಡ್ಸ್. ಸೊ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್. ಒಂದ್ ನಿಮಿಷ, ನಾನು ಶೂಸ್ ಸೊ ಇವಾಗ ಇದು ಎಂಟ್ರಿ ಬಂದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ರೈಟ್ ಸೈಡ್ ಒಂದು ಸಣ್ಣ ಕ್ಲಾಸೆಟ್ ಕೊಟ್ಟಿದ್ದಾರೆ. ಇಲ್ಲೇ ಫ್ರಿಡ್ಜ್ ಇದೆ, ಕೆಟಲ್, ಟೋಸ್ಟರು, ಟೀ, ಕಾಫಿ, ಹಾಟ್ ಚಾಕ್ಲೇಟ್, ಡ್ರಿಂಕು. ಸೊ ಒಳಗಡೆ ಬನ್ನಿ, ಲಾಕ್ ಹಾಕೋಣ ಫಸ್ಟ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಲಕ್ಷ್ಮಿ ಮೇನ್ ಡೋರ್ ಹಾಕ್ತಾ ಇದ್ದಾಳೆ. ಸೊ ಮೇನ್ ಡೋರ್ ಇದು ರೈಟ್ ಸೈಡು ಸಿಂಕ್ ಇದೆ. ಸಿಂಕು, ಆಮೇಲೆ ಇಲ್ಲಿ ಇಟ್ಕೊಳ್ಳೋದು ಅದು ಏನೇನೋ ಕೊಟ್ಟಿದ್ದಾರೆ. ಓವನ್ ಇದೆ. ಸೊ ಇನ್ನೊಂದು ಟಿ ವಿ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ನೈಸ್ ವಾಲ್ ಪೇಪರ್ ನೋಡಿ, ವಾಲ್ದು. ಆಮೇಲೆ ಇದೊಂದು ಚಿಕ್ಕದಾಗಿ ಫ್ರಿಡ್ಜ್ ಕೊಟ್ಟಿದ್ದಾರೆ. ಫ್ರಿಡ್ಜ್ ಒಳಗಡೆ ಹಾಲು ಕೂಡ ಇಟ್ಟಿದ್ದಾನೆ ಅವನು. ನಾವು ಆಕ್ಚುಲಿ ಹಾಲು ಕೂಡ ಕ್ಯಾರಿ ಮಾಡಿದ್ದೇವೆ, ಬಟ್ ಬೇಸಿಕ್ಸ್ ಎಲ್ಲ ಇಟ್ಟಿದ್ದಾರೆ. ಬ್ರೆಡ್ ಎಲ್ಲ ಕೊಟ್ಟಿದ್ದಾರೆ ಪಾಪ. ಬಟರ್ ಕೂಡ ಇದೆ, ಬೇಸಿಕ್ಸ್ ಎಲ್ಲ ಇದೆ. ಇಲ್ಲಿ ಬಂದ್ಬಿಟ್ಟು ಬ್ರೆಡ್ ಟೋಸ್ಟರ್, ಮೇಲ್ಗಡೆ ಎಲ್ಲ ಹೀಟಿಂಗ್ ಪ್ಯಾನ್ಸ್, ಕಾರ್ನ್ಫ್ಲೆಕ್ಸ್ ಇದೆ ಕೂಡ ಕೊಟ್ಟಿದ್ದಾರೆ. ನೈಸ್. ಅಂಡ್ ಚಿಕ್ಕದಾಗಿ ಸೋಫಾ, ಬ್ಯೂಟಿಫುಲ್ ಕಲರ್. ಆಮೇಲೆ ಚಿಕ್ಕದಾಗಿ ಸ್ಮಾಲ್ ಟೇಬಲ್ ವಿತ್ ಸಮ್ ಬಿಸ್ಕಿಟ್, ಕುಕೀಸ್, ರಿಮೋಟ್. ಇಲ್ಲೆಲ್ಲ ಕಟ್ಲರೀಸ್, ಇಲ್ಲೆಲ್ಲ ಕಟ್ಲರೀಸ್ ಇದೆ. ಎಲ್ಲ ಇದೆ. ಸ್ಪೂನ್ ಎಲ್ಲ ಕೂಡ ಇದೆ. ಬಿನ್ ಕವರ್ಸ್ ಕೂಡ ಇದೆ, ಟವಲ್ಸ್ ಇದೆ, ಅಯನಿಂಗ್ ಬೋರ್ಡು ಎಲ್ಲ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಅನ್ಕೋತೀನಿ ನಾನು. ಡಸ್ಟ್ಬಿನ್, ಎಲ್ಲ ಇದೆ, ಸ್ಕ್ರಬ್ ಇದೆ, ಎಲ್ಲ ನಾನು ಕ್ಯಾರಿ ಮಾಡಿದ್ದೆ ಫ್ರೆಂಡ್ಸ್. ನೋ ನೀಡ್. ಇದು ಇಂಗ್ಲಿಷ್ ಹೋಟೆಲ್ಸ್, ಇಂಗ್ಲೆಂಡಲ್ಲೇ ಯಾವುದು ಹೋಟೆಲ್ ಬುಕ್ ಮಾಡಿದ್ರೆ ನಮ್ಮ ಇಂಡಿಯಾಗತ್ತೆ ಇಲ್ಲ ಫ್ರೆಂಡ್ಸ್. ಬೇಸಿಕ್ಸ್ ನಾನು ಇದೆಲ್ಲ ಕ್ಯಾರಿ ಮಾಡಿದ್ದೆ ಆಕ್ಚುಲಿ, ಬಟ್ ಇದು ಎಲ್ಲ ಇಟ್ಟಿದ್ದಾರೆ. ದಟ್ಸ್ ಸೋ ಗುಡ್. ವಾಲ್ ಕ್ಲಾಕ್, ಆಮೇಲೆ ಎಲ್ಲ ಫ್ರೆಶ್ನರ್ಸ್ ಇದೆ ನೋಡಿ, ಡಸ್ಟ್ಬಿನ್, ಫ್ರೆಶ್ನರ್ಸ್, ಟಾಯ್ಲೆಟ್ ಸ್ಕ್ರಬ್ ಮಾಡೋದು ಕೂಡ ಎಲ್ಲ. Oh, that's really good. Hand wash, sanitizer, tea cup, mugs, bowl. Mugs. Amazing, really amazing. Toaster.
ಟೋಸ್ಟರ್ ಅಲ್ಲ, ಸಾರಿ, ಮೈಕ್ರೋವೇವ್. ಹೀಟರ್ ಇದೆ, ಮೈಕ್ರೋವೇವ್ ಇದೆ. ಸೊ ಫ್ರೆಂಡ್ಸ್, ಇದು ನೀವು ಇವಾಗ ಲಿವಿಂಗ್ ಏರಿಯಾ ನೋಡಿರ್ತಾನೆ. ಸೊ ಇವಾಗ ನಿಮಗೆ ನಾನು ಬಾತ್ರೂಮ್ ಟೂರ್ ಕೊಡ್ತೇನೆ. ಬೆಡ್ರೂಮ್ ಟೂರ್ ಬಾತ್ರೂಮ್ ಪ್ಲಸ್ ಬೆಡ್ರೂಮ್ ಅಟ್ಯಾಚ್ ಇದೆ ಆಬ್ವಿಯಸ್ಲಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕಾರ್ನರ್ ಟೇಬಲ್ ತೋರಿಸ್ತೀನಿ ನಿಮಗೆ, ಸಿಟ್ಟಿಂಗ್ ಏರಿಯಾ ಹತ್ರ. ಇದು ಒಂದು ಚಿಕ್ಕದಾಗಿ ಬಾಸ್ಕೆಟ್ ಇದೆ. ಈ ಬಾಸ್ಕೆಟ್ ಒಳಗಡೆ ಇಷ್ಟೊಂದೆಲ್ಲ ಕೇಕ್ಸು, ಕುಕ್ಕೀಸು, ಸ್ವೀಟ್ಸು. ವಾವ್, ದಿಸ್ ಆರ್ ಆಲ್ ಮೈನ್. ಓಕೆ, ಸೊ ಫ್ರೆಂಡ್ಸ್, ಇವಾಗ ಬೆಡ್ರೂಮ್ ಟೂರ್ ತೋರಿಸ್ತೀನಿ, ಬನ್ನಿ, ಕಮ್ ವಿತ್ ಮೀ. ಮೈ ಫೇವ್ರೆಟ್ ಕಲರ್ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ಡಿಂಗು. ಆನ್ ದ ಲೈಟ್ಸ್. ಓಕೆ, ಲವ್ಲಿ ಜುಂಬರ್, ಎಷ್ಟು ಚೆನ್ನಾಗಿದೆ ಜಂಬರ್ ನೋಡಿ. ಆಮೇಲೆ ಇದು ನಮ್ಮ ಬೆಡ್ರೂಮು. ಇದು ಬೆಡ್ರೂಮು. ಆಮೇಲೆ ಇದು ವಾಲ್ ಫ್ರೇಮು ಸೂಪರ್ ಆಗಿದೆ. ಇದು ಕ್ಲಾಸೆಟ್. ಸೊ ಇಲ್ಲೊಂದು ಚಿಕ್ಕದಾಗಿ ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತು ಆ ಸೈಡ್ ಕೂಡ ಒಂದು ಚಿಕ್ಕದಾಗಿ ಲ್ಯಾಂಪ್ ಕೊಟ್ಟಿದ್ದಾರೆ. ಆಮೇಲೆ ಮಿರರ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ಬಿನ್ ಇದೆ ನೋಡಿ, ಇನ್ನೊಂದು ಬಿನ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಫ್ರೆಂಡ್ಸು. ನಾವು ಎದಕ್ಕೆ ತೋರಿಸ್ತಾ ಇದ್ದೀವಿ ಬಿನ್ಸ್ ಎಲ್ಲ ಅಂದರೆ ಇಟ್ಸ್ ಬ್ಯೂಟಿಫುಲ್. ಕರ್ಟನ್ಸ್ ಇದೆ. ಸೊ ನಿಮಗೆ ರೂಮ್ ಇವಾಗ ವೈಬ್ರೆಂಟ್ ಕಲರ್ ಕಾಣಿಸ್ತಿರ್ಬೇಕಲ್ವಾ. ಇದು ಬಂದ್ಬಿಟ್ಟು ಕ್ಲಾಸೆಟ್. ಇದು ಕ್ಲಾಸೆಟ್. ಸೊ ಇಲ್ಲಿ ಫ್ರೆಂಡ್ಸ್ ಹೇರ್ ಡ್ರೈಯರ್ ಕೂಡ ಇದೆ ಅನ್ಕೋತೀನಿ. ಹೇರ್ ಡ್ರೈಯರ್ ಮಚ್ ನೀಡೆಡ್. ನಾನು ಕ್ಯಾರಿ ಹೇರ್ ಮಾಡಿಲ್ಲ. ಡ್ರೈಯರ್ ಕೂಡ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ರಿಯಲಿ ಸೂಪರ್ ಆಗಿದೆ ಮಾತ್ರ. ಆಮೇಲೆ ಈ ಒಂದು ನಮ್ದು ಅರುಣ್ದು ಫೇವ್ರೆಟ್ ಪ್ಲೇಸ್, ಮೋಸ್ಟ್ ಸ್ಪೆಂಡಿಂಗ್ ಟೈಮ್ ಅಂತ ಯಾವ್ದು ಪ್ಲೇಸ್ ಅಂತ ತೋರಿಸ್ತೀನಿ ನೋಡಿ. ಕಮ್ ಆನ್, ಯೋರ್ ಫೇವ್ರೆಟ್ ಪ್ಲೇಸ್. ಇವಾಗ ಈ ಥರ ಒಂದು ಬೆಡ್ರೂಮ್ ಗತ್ತೆ ಏರಿಯಾ ಫುಲ್ ಬಾತ್ರೂಮ್ ಇದ್ದಿದ್ರೆ ಇನ್ನೇನು ಕೇಳ್ತೀಯ ನಮ್ಮ ಮನೆ ಅವರಿಗೆ. ಫುಲ್ ಡೇ ಇಲ್ಲೇ ಸ್ಪೆಂಡ್ ಮಾಡಂಗೆ ಕಾಣ್ತಾರೆ ಅವರು. ಸೊ ಲೈಟ್ ಹಚ್ತೀವಿ ಒಂದು ನಿಮಿಷ. ಅವ ಏನೋ ಪುಲ್ ಮಾಡೋದಂತ ಹೇಳಿದ ಲೈಟ್ ಇದೆ ತಾನೆ. ಫಸ್ಟ್ 2 ಬಟನ್ ಅದ, ಭಯ ಆಗ್ತಾವಪ್ಪ ಯಾವ್ದು ಪುಲ್ ಮಾಡ್ಬೇಕಂತ. ಸರಿ, ಮತ್ತ ಅಲಾರ್ಮ್ ಗಿಲಾಮ್ ಹೊಡೆದ್ಬಿಟ್ರೆ ಮೊದಲೇ UK ಇದು ಫ್ರೆಂಡ್ಸ್. ಸೊ ಇದೆಲ್ಲ ಲೈಟ್. ಇದನ್ನ ಪುಲ್ ಮಾಡಿದ್ರೆ ಈ ಥರ ಇದನ್ನ ಪುಲ್ ಮಾಡಿದ್ರೆ ಲೈಟ್ ಹತ್ತುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಸ್ಲೈಡಿಂಗ್ ಬಾತ್ರೂಮ್ ಡೋರ್. ಬಾತ್ರೂಮ್ ಡೋರು. ಮ್ಯಾಟ್ ಕೂಡ ಇದೆ ಒಳಗಡೆ ಸ್ನಾನ ಮಾಡೋಕ್ಕೆ. ಸೊ ಸೂಪರ್. ಆಮೇಲೆ ಇಲ್ಲಿ ಟಾಯ್ಲೆಟ್ ಸೀಟು, ಆಮೇಲೆ ಗನ್ ಇಲ್ಲ, ಟಿಶ್ಯೂ ಪೇಪರ್. ಸೊ ಇಲ್ಲೊಂದು ಚಿಕ್ಕದಾಗಿ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿನೂ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ಒಂದು ಚಿಕ್ಕದಾಗಿ ಒಂದು ಮಿರರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ. ನಿಮಗೆ ಬೇಕಾದ್ರೆ ಇಲ್ಲೇ ಟೈಮ್ ಪಾಸ್ ಮಾಡ್ಬೋದು. ವಾಟ್ ವ್ಯೂ. ಚೆನ್ನಾಗಿದೆ, ಕ್ಲೈಮೇಟ್ ನೋಡಿ ಸಖತ್ತಾಗಿದೆ. ಅಲ್ಲಿ ನೋಡ್ರಿ, ಸೈಟ್ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ. ಸೈಡ್ ಚೆನ್ನಾಗಿದೆ. ನಿನ್ನೆ ನಮಗೆ ಕ್ಲೈಮೇಟ್ ಚೆನ್ನಾಗಿರಲಿಲ್ಲ, ಬಟ್ ಇವತ್ತು ಕ್ಲೈಮೇಟ್ ಸೂಪರ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಮನೆಗಳು ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸ್ಮಾಲ್ ವಿಲೇಜ್, ಕಂಟ್ರಿ ಸೈಡ್ ಅಂತಾರಲ್ಲ ಇದಕ್ಕೆ. ಸೊ ಇದು ಲಾಂಗ್ ಸ್ಟೇ ಪಾರ್ಕಿಂಗ್. ಇಲ್ಲೇ ನೀವು ಪಾರ್ಕ್ ಮಾಡಿಬಿಟ್ಟು ಕೆಸಲಿಗೆ ಹೋಗ್ಬೋದು. ಒಂದು ವೇಳೆ ನೀವು ಇಲ್ಲಿ ಪಾರ್ಕ್ ಮಾಡ್ತೀನಿ ಅಂದರೆ ಯಾವಾಗ ನೀವು ಎಂಟ್ರಿ ಆಗಿದ್ರೆ ಅದನ್ನ ಫಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂತಂದರೆ ನೀವು ಯಾವಾಗ ಟಿಕೆಟ್ ತೊಗೋತೀರ ಅವಾಗಿಂದ ಟೈಮ್ ಸ್ಟಾರ್ಟ್ ಆಗಲ್ಲ. ನೀವು ಯಾವಾಗ ಎಂಟ್ರಿ ಆಗ್ತೀರಾ ಅವಾಗೇ ನಿಮ್ದು ರಿಜಿಸ್ಟರ್ಡ್ ನಂಬರ್ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಭಾಳ ಕೇರ್ಫುಲ್ಲಾಗಿರಬೇಕು. ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಸಿಟಿ ಫುಲ್ಲು ತಿರುಗಾಡ್ಬೋದು. ಕಾರ್ನ್ವಾಲ್ ರೋಡ್ಸು ತುಂಬ ನ್ಯಾರೋ ರೋಡ್ಗಳು ಫ್ರೆಂಡ್ಸ್. ಹಾಗಾಗಿಬಿಟ್ಟು ಆದಷ್ಟು ಸ್ಲೋ ಆಗಿ ಹೋಗಿ.